How to learn Kannada writing and reading. How to improve Kannada reading. The best way is to start with simple words. Yesterday I have made this video, but I have already made many videos, plenty of videos about Kannada reading, writing. This is one of the videos. As if here I have written the pronunciation. Here I have written in Kannada, I have written Rani. The pronunciation of this word I have written in English. So this is Rani. So you can go through this video also. ಕನ್ನಡವನ್ನು ಸುಲಭವಾಗಿ ಹೇಗೆ ಕಲಿಬೇಕು ಅಂತಂತಂದರೆ ಅದಕ್ಕೆ ಮೊದಲನೇದಾಗಿ ಕನ್ನಡದ ವರ್ಣಮಾಲೆ ಮತ್ತು ಕಾಗುಣಿತಗಳಾದ ಮೇಲೆ ಸಿಂಪಲ್ ಬಹಳ ಸರಳವಾದ ಪದಗಳನ್ನು ಓದುವುದು ಹಾಗೆ ಬರೆಯೋದನ್ನು ಮಾಡಬೇಕು. ಮೊದಲನೇದಾಗಿ ವರ್ಣಮಾಲೆಯ ಅಕ್ಷರಗಳು ಅ ಇಂದ ಳವರೆಗೆ, ಅವುಗಳ ಬಗ್ಗೆ ಕೂಡ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ. ನಿಮಗೆ ಕನ್ನಡ ಕಲಿಕೆ ಹಾಗೆ ಇಂಗ್ಲೀಷ್ನ ಬೇಸಿಕ್ ಕಲಿಕೆ ಬಗ್ಗೆ ಹೆಚ್ಚಿನ ವಿಡಿಯೋಗಳು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಕನ್ನಡ ಸ್ವರಗಳು ವ್ಯಂಜನಗಳನ್ನು ಇಂಗ್ಲೀಷ್ನಲ್ಲಿ ಕೂಡ ಬರೆದಿದ್ದೇನೆ, ಹಾಗೆ ಕಾಗುಣಿತವನ್ನು ಕೂಡ ಬರೆದಿದ್ದೇನೆ. ಹಾಗೆ ಸಿಂಪಲ್ ವರ್ಡ್ಸ್, ಒತ್ತಕ್ಷರ ಪದಗಳು ಪ್ರತಿಯೊಂದನ್ನು ಕೂಡ ನಾನು ವೀಡಿಯೋಸ್ ಮಾಡಿದ್ದೇನೆ. ಸುಮಾರು 300 ಆಗಿರಬಹುದು ವೀಡಿಯೋಸ್ಗಳು. ಇವುಗಳೆಲ್ಲವೂ ನಾನು ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು. ಹಾಗೆ ಅಂಕಿಗಳು ಸಹ ಇದೆ ಕನ್ನಡ ಇಂಗ್ಲೀಷ್ನಲ್ಲಿ. ಹಾಗೆ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಸರಳವಾಗಿ ಓದುವಂಥ ಪದಗಳನ್ನು A to Z ಲೆಟರ್ಸ್ ಕೂಡ, ಹಾಗೆ 2-3 ಅಕ್ಷರದ ಪದಗಳನ್ನು ಕೂಡ, ಈ ರೀತಿಯ ವೀಡಿಯೋಸ್ಗಳನ್ನು ಕೂಡ ಮಾಡಿದ್ದೇನೆ. 9 ಪ್ಲೇಲಿಸ್ಟ್ಸ್ ಇದೆ. ದೇರ್ ಆರ್ 9 ಪ್ಲೇಲಿಸ್ಟ್ಸ್ ಅಬೌಟ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲರ್ನಿಂಗ್. ಆಸಕ್ತಿ ಇರುವವರು ನೋಡಿ. ಮತ್ತು ಹೊಸದಾಗಿ ನಿನ್ನೆ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಈ ಥರ ಸರಳವಾದ ಪದಗಳನ್ನು ಮೊದಲು ಬರೆಯೋದು ಹಾಗೆ ಓದೋದನ್ನು ಕಲಿಬೇಕು. ಇವತ್ತು ಮತ್ತಷ್ಟು ಪದಗಳನ್ನು ಬರೆಯೋಣ. ಈ ಎಲ್ಲ ಪದಗಳು ಅಕಾರಾಂತ ಪದಗಳು, ಅಂದರೆ ಮತ್ತು ಇದರಲ್ಲಿ ಯಾವುದೇ ಸ್ವರ ಚಿಹ್ನೆಗಳಿಲ್ಲ, ಅಂದರೆ ಎಲ್ಲವೂ ಅ ಇಂದನೇ ಇದೆ. ಅದು ಕೊನೆಯಲ್ಲೂ ಕೂಡ, ಅಂದರೆ ಇದು ಎಲ್ಲ ಅ ಇಂದ ಳವರೆಗಿನ ಅಕ್ಷರಗಳನ್ನು ಅಷ್ಟೇ ಉಪಯೋಗಿಸಿ ಮಾಡಿರುವಂಥ ವಿಡಿಯೋ. ಇದರಲ್ಲಿ ಯಾವುದೇ ರೀತಿಯ ಸ್ವರ ಚಿಹ್ನೆಗಳಿಲ್ಲ. ಅಂದರೆ ಈ ಉ ಓ ಈ ರೀತಿಯ ಯಾವುದೇ ಸ್ವರ ಚಿಹ್ನೆಗಳನ್ನು ಬರೆದಿಲ್ಲ. ಇದೆಲ್ಲ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಅಕ್ಷರಗಳೇ. ಅದಷ್ಟನ್ನೇ ಬಳಸ್ಕೊಂಡು ನೂರಾರು ಪದಗಳನ್ನು ಮಾಡಬಹುದು. ಈಗಾಗಲೇ ನಿನ್ನೆ 50 ಪದಗಳನ್ನು ಮಾಡಿದ್ದೀವಿ. ಇವತ್ತು ಮತ್ತಷ್ಟು ಪದಗಳನ್ನು ಮಾಡೋಣ. ಅಲ್ಲಿಗೆ ಪಂಪ, ಇದನ್ನು ಡಿಕ್ಟೇಷನ್ ರೀತಿ ಕೂಡ ಕಲಿಬೋದು. ನಿನ್ನೆ ಇದನ್ನು ಡಿಕ್ಟೇಷನ್ ವಿಡಿಯೋನೇ ಮಾಡಿರೋದು. ಪಂ ಪ, ಪಗೆ 1 0, ಪ ಪಂ ಪ, ಪಂಪ. ಪವನ, ಪವನ, ಪವನ. ಮೊದಲು ಎಲ್ಲ ಈ 49 ಅಕ್ಷರಗಳಿದೆಯಲ್ಲ ವರ್ಣಮಾಲೆಯಲ್ಲಿ, ಅವುಗಳನ್ನು ಅಷ್ಟೇ ಬಳಸಿ ಪದಗಳನ್ನು ಮಾಡೋದನ್ನು ಕಲಿಬೇಕು. ನಂತರ ಒತ್ತಕ್ಷರಗಳನ್ನು ಮಾಡಬಹುದು. ಪವನ. ಸಂಭವ, ಸಗೆ 1 0 ಕೊಟ್ಟರೆ ಸಂ ಭವ, ಸಂಭವ. ಪಟ, 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 ಪಟ. ಓಲಗ, ಓಲಗ, ಹೀಗೆ ಬರೆಯೋದು ಓ ಲ ಗ, ಓಲಗ. ಆದರ, ಆದರ, ಆದರ. ಇವರ, ಇವರ, ಇವರ. ಹಂಸ, ಹಂ, ಹ ಬರೆದು 0, ಹಂ ಸ, ಹಂಸ, ಹಂಸ. ಭವನ, ಭವನ, ಭವನ. ಕವನ, 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 ಕವನ. ಕಂಸ, ಕ, ಕಗೆ 1 0 ಕೊಟ್ಟರೆ ಇದು ಕ, ಕಗೆ 1 ಕೊಟ್ಟರೆ 0 ಕೊಟ್ಟರೆ ಕಂ, ಕಂಸ. ದಂಡ, ದ 1 0, ದಂ ಡ, ದಂಡ. ನಮನ, ನ ಮ ನ, ನಮನ. ಖಳ, ಖ ಳ, ಖಳ. ಕಲರವ,
ಕಲರವ ಕಲರವ. ಅಧರ 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 ಅಧರ. ಎಡ ಎಡ ಎಡ. ಬಲ ಬಲ ಬಲ. ಘಟಕ ಘಟಕ ಘಟಕ. ಕ್ಷಣ ಕ್ಷಣ ಕ್ಷಣ. ಆತ ಆತ ಆತ. ಈತ ಈತ ಈತ. ಅವನು ಅವನ ಅವನ. ಇಲ್ಲಿ ಎಲ್ಲವೂ ಕನ್ನಡ ವರ್ಣಮಾಲೆ ಅಕ್ಷರಗಳಾದ್ದರಿಂದ ಅವನು ಬೇಡ, ಅವನ. ಅವಳ ಅವಳ ಅವಳ. ಇವನ ಇವನ ಇವನ. ಇವಳ ಇವಳ. ಹೀಗೆ ಅಕ್ಷರಗಳು ಹಾಗೆ ರಿಪೀಟ್ ಆಗ್ತಾಯಿದ್ರೆ ಬೇಗ ಕಲಿತಾರೆ ಮಕ್ಕಳು. ಆಟ ಆಟ ಆಟ. ಬಳಪ ಬಳಪ ಬಳಪ. ಝಳ ಝಳ ಝಳ. ಸದನ ಸದನ ಸದನ. ರಥ 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 ರಥ. ಥಳಥಳ ಥಳ ಥಳ ಥಳಥಳ. ಆಯತ 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 ಆಯತ. ಇತರ ಇತರ ಇತರ. ಅಥವಾ ಅಥವ ಅಥವಾ. ಬಹಳ ಬಹಳ ಬಹಳ. ಲವಣ ಲವಣ ಲವಣ. ಅಮಲ ಅಮಲ ಅಮಲ. ಅಲಕ ಅಲಕ ಅಲಕ. ಕಂಪನ ಕಗೊಂದು ಸೊನ್ನೆ ಕಂಪನ ಕಂಪನ. ಹಗರಣ ಹಗರಣ ಹಗರಣ. ನಮನ ನಮನ ನಮನ. ಈ ಥರ ಸಿಂಪಲ್ ವರ್ಡ್ಸ್ ಮೊದಲು ಬರೆಯೋದು ಹಾಗೂ ಓದೋದನ್ನು ಮಕ್ಕಳಿಗೆ ಮಾಡಿಸಿದರೆ ಒಳ್ಳೆಯದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.